ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 26ರಿಂದ 28 ವಚನಗಳು. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಹೌದು ಪ್ರೀತಿಯ ದೇವರ ಮಕ್ಕಳೇ, 9ನೇ ತಿಂಗಳಿನ ಮೊದಲನೆಯ ಒಂದು ಭಾನುವಾರಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಭಾನುವಾರದ ದಿನದಲ್ಲಿ ನಿಮ್ಮ ಸಭೆಗಳಿಗೆ ಹೋಗಿರಿ. ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಕೆಲವೊಂದು ಸಭೆಗಳಲ್ಲಿ ತಿಂಗಳಲ್ಲಿ ಒಂದು ಸಾರಿ ನಾವು ಕರ್ತನ ಭೋಜನಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಕೆಲವೊಂದು ಸಭೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅವರು ಆಚರಣೆ ಮಾಡ್ತಕ್ಕಂಥದ್ದು. ಆದರೆ ನಾವು ನೋಡ್ತೀವಿ ದೇವರೊಂದು ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ತಾನು ಹಿಡಿದುಕೊಡಲ್ಪಡ್ತಕ್ಕಂಥ ಒಂದು ರಾತ್ರಿಯಲ್ಲಿ ಅವರು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಒಂದು ಸ್ತೋತ್ರ ಮಾಡಿ ಮುರಿದು ಶಿಷ್ಯರ ಒಂದು ಕೈಗೆ ಕೊಟ್ಟು ಆತನು ಹೇಳ್ತಾ ಇದ್ದಾನೆ, ಇದನ್ನು ನೀವೇನು ಮಾಡಿರಿ ಅಂದ್ರೆ ತಕ್ಕೊಂಡು ಏನು ಮಾಡಿರಿ ಅಂದ್ರೆ ತಿನ್ನಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಮತ್ತು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಏನು ಮಾಡಿದ ಅಂದ್ರೆ ಆತನು ಸ್ತೋತ್ರವನ್ನು ಮಾಡಿ ಆತನು ಹೇಳುತ್ತಾನೆ, ಇದು ಬಹುಜನ ಒಡಂಬಡಿಕೆಯ ಒಂದು ರಕ್ತ, ಇದು ಪಾಪಗಳ ಒಂದು ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡ್ತಕ್ಕಂಥ ನನ್ನ ರಕ್ತ ಎಂಬುದಾಗಿ ದೇವರ ಒಂದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಪಾಪಕ್ಕಾಗಿ, ನನ್ನ ಪಾಪಕ್ಕಾಗಿ, ಸಮಸ್ತ ಜನರ ಪಾಪಗಳಿಗಾಗಿ ಯೇಸು ಕ್ರಿಸ್ತನ ರಕ್ತವು ಸುರಿಸಲ್ಪಟ್ಟಿರ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸುವನ್ನು ನೆನೆಸಿಕೊಳ್ಳುವುದಕ್ಕಾಗಿ, ಆತನ ಶಿಲುಬೆಯನ್ನು ನೆನೆಸಿಕೊಂಡವರಾಗಿ, ಆತನ ಶ್ರಮೆಯನ್ನು ನೆನೆಸಿಕೊಂಡವರಾಗಿ, ಆತನ ಮರಣವನ್ನು ನೆನೆಸಿಕೊಂಡವರಾಗಿ, ಇದು ನಿಜವಾಗಿ ಆತನ ಒಂದು ಶರೀರವೇ, ಇದು ನಿಜವಾಗಿ ಆತನ ಒಂದು ರಕ್ತವೇ ಎಂಬುದಾಗಿ ತಿಳಿದುಕೊಂಡು ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡವರಾಗಿ ಕರ್ತನ ಭೋಜನದಲ್ಲಿ ನೀವೇನು ಮಾಡಿರಿ ಅಂದ್ರೆ ಪಾಲು ತೆಗೆದುಕೊಳ್ಳ್ರಿ ಪ್ರೇರೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡವರಾಗಿ ಕರ್ತನ ಭೋಜನದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ನಾವು ತಪ್ಪಿಗೆ ಒಳಗಾಗುವುದಿಲ್ಲ ಪ್ರೇರೆ. ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತದೆ. ನಾವೆಲ್ಲರೂ ಪ್ರತಿಯೊಬ್ಬನು ಪರೀಕ್ಷಿಸಿಕೊಂಡವರಾಗಿ ಅದರಲ್ಲಿ ಪಾಲು ತೆಗೆದುಕೊಳ್ಳಿ ಎಂಬುದಾಗಿ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತದೆ. ಒಂದು ವೇಳೆ ಕರ್ತನ ಭೋಜನ ನಾವು ತೆಗೆದುಕೊಳ್ಳದೇ ಇರುವುದಾದರೆ ನಮ್ಮ ಒಳಗಡೆ ಜೀವ ಇಲ್ಲ ಅಂತ ದೇವರ ವಾಕ್ಯ ಮಾತನಾಡುತ್ತದೆ. ನಾವು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಾಗ, ಆತನ ರಕ್ತವನ್ನು ನಾವು ಕುಡಿಯುವಾಗ ನಮ್ಮ ಒಳಗಡೆ ಜೀವ ಇರ್ತಕ್ಕಂಥದ್ದಾಗಿದೆ ಅಂತ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಿದೆ. ಅದಕ್ಕೋಸ್ಕರ ಸಭೆಗೆ ಹೋಗ್ರಿ, ಕಂಪಲ್ಸರಿ ಸಭೆಗೆ ನಾವು ಹೋದವರಾಗಿ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳೋಣ. ಕರ್ತನು ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರಿಗೆ ಏನು ಮಾಡಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ.